ಶೂನ್ಯ ಬಂಡವಾಳ ಶೇತಿ ನೋಡ್ರಿ ಅದು. ಯಾವುದೂ ತಿಪ್ಪಿ ಗೊಬ್ಬರ ಹಾಕಿಲ್ಲ, ಯೂರಿಯಾ DAP ಫಾಸ್ಫೇಟ್ ಸಲ್ಫೇಟ್ ಯಾವುದೂ ಬಳಕೆ ಮಾಡಿಲ್ಲ. ಮತ್ತು ಕಬ್ಬ ನೆತ್ತಿ ಕಟ್ ಮಾಡಾಕದಾರ ಇದು. ಕಬ್ಬ ನೆತ್ತಿ ಕಟ್ ಮಾಡಿದ ನಂತರ ಇದ್ರ ಮೇಲೆ ಪವರ್ ಟೇಲರ್ ಹಚ್ಚಿ ಅದ್ರ ಮ್ಯಾಲಿಂದ ಮಣ್ಣು ತೆಗಿಯಾಕತ್ತಿದ್ದು. ಕೋಲ್ ಇದ್ದುದು ಎಲ್ಲ ಹೋಗಿ ಬೋದ್ನ್ಯಾಗ ಸಿಕ್ಕಿದ್ದು. ಅವು ಕೂಲಿನ ಒಂದು ರಾಯ್ಗೊಲ್ ಇತ್ತು, 4 ಹಲ್ಲಿಂದ ರಾಯ್ಗೊಲ್ಲಿ. ಅವನ್ನ ಕೂಲಿ ಎಲ್ಲ ಮ್ಯಾಲೆ ತಕ್ಕೊಂಡು ಮುಂದೆ ಆ ಸಾಲದಾಗ ಉಳ್ಳಾಗಡ್ಡಿ ಬೀಜ ಗೊಜ್ಜೆ ನೀರು ಬಿಟ್ಟು, ಅಂದ್ರೆ ಅದು ಕಬ್ಬ ಉಳ್ಳಾಗಡ್ಡಿ ಬೀಜ ಎಲ್ಲ ಕೂಡಿಸಿ ನಾಟಿ ಬಿಡ್ತು. ಮುಂದೆ ಕಬ್ಬ ನಾಟಿದ ನಂತರ ಒಂದೊಂದು ಕುನಿ ಅಂತ ಸಣ್ಣ ಬೀಜಕ್ಕಂತ ಹಾಕಿದ್ದು. ಅವು ಬೀಜ ಒಂದು ಪಟ್ಯಾಗ ಮಾಡ್ಕೊಂಡೆವು, ಒಂದು ಪಟ್ಯಾಗ ಮಾಡ್ಕೊಂಡಿಲ್ಲ. ಮತ್ತು ಕಬ್ಬು ನಾಟಿ 2 ತಿಂಗಳೇ ಅದ್ರಾಗ 2 ಬಾಜು ಕೂರ್ಗಿಲೆ ಸಣ್ಣ ಬಿತ್ತಿದ್ದು. ಮತ್ತು ಈ ಬೋದ ಮೇಲಿನ ಕೋಲಿ ಎಲ್ಲ ಮತ್ತು ಸಾಲದಾಗ ಹೊಳ್ಳಿ ರಿಟರ್ನ್ ಹೋಗಿದ್ವಿ ರೀ ಅದ್ರಾಗ. ಅಂದ್ರೆ ಅವು ಬೋದ್ನ್ಯಾಗ ಕೋಲಿ ಎಲ್ಲ ಕೊಳತು ಹೋಗಿಬಿಡ್ತಾವೆ. ಉಳ್ಳಾಗಡ್ಡಿ ಭೀ ಎಲ್ಲ ಅಲ್ಲೇ ಇದ್ದವು. ಮುಂದೆ ಇದು 1.5 ತಿಂಗಳೇ 45 ಹಿಡ್ಕೊಂಡು 50 ದಿವ್ಸಲೇ ಸಣ್ಣ ಹಿಂಗೆ ಬತ್ತಿರಲ್ಲ, ಈ ಕಬ್ಬು ಕಾಣಬಾರ್ದಷ್ಟು ಸಣ್ಣ ಬತ್ರಿ. ದೊಡ್ಡ ಸಣ್ಣ ಬತ್ತು. 45 ದಿವ್ಸ ನನ್ನ ಮುರಿದು ರೀ. ಮುರಿದ ನಂತರ ಅದ್ರಾಗ ಉಳ್ಳಾಗಡ್ಡಿ ಭೀ ಎಲ್ಲ ಅಲ್ಲೇ ಸಣ್ಣ ಪಾತ್ರ ಮೇಲೆ ಹೋಗೋದು. ಉಳ್ಳಾಗಡ್ಡಿ ತಕ್ಕೊಂಡಿಲ್ಲ ಇದ್ರಾಗಿಂದ. ಉಳ್ಳಾಗಡ್ಡಿ ಮೇಲೆ ಸಣ್ಣ ಹೋಗೋದು ಕಬ್ಬು ಹರಿಗಿದು. ನಾನು ಮಾತಾಡೋದು ರಾಜೇಂದ್ರ ಮಲ್ಲಪ್ಪ ಪಾಟೀಲ್. ನಾನು ಹಿಂಗೆ ಮಾಡ್ತೇನೆ, ನೀವು ಹಿಂಗೆ ಮಾಡಿರಿ. ಧನ್ಯವಾದ. ಮುಂದೆ ಕಬ್ಬು ಚಲೋ ಬಂದೈತಿ ಈಗ, ಅದಕ್ಕೆ ನೀವು ಹಿಂಗೆ ಮಾಡಿರಿ.